ಜಿಬಿಎಗೆ ಚುನಾವಣೆ ನಡೆಯುವ ಟೈಮ್ ಹತ್ರ ಬಂದೇ ಬಿಡ್ತಾ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಎಸ್, ಜಿಬಿಎಗೆ ಯಾವಾಗ ಎಲೆಕ್ಷನ್ ಅಂತ ಎಲ್ಲರೂ ಕೇಳ್ತಾ ಇದ್ರು. ಅದರ ಟೈಮ್ ಈಗ ಹತ್ರ ಬಂತಾ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಚುನಾವಣೆ ಪ್ರಕ್ರಿಯೆ ಆರಂಭಕ್ಕೆ ಇನ್ನೊಂದೇ ಹೆಜ್ಜೆನ ಹಾಗಾದ್ರೆ ಬೆಂಗಳೂರಿನ 5 ನಗರ ಪಾಲಿಕೆಗಳಿಗೆ ಚುನಾವಣೆ ಸಿದ್ಧತೆನಾ? ಮತ್ತೆ 10 ವರ್ಷಗಳ ನಂತರ ಚುನಾವಣೆಗೆ ಸರ್ಕಾರ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಈಗಾಗಲೇ 369 ವಾರ್ಡ್ಗಳ ಟಿಕೆಟ್ ಆಕಾಂಕ್ಷಿಗಳಿಂದ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ. ಕೆಪಿಸಿಸಿಯಿಂದ ಅರ್ಜಿ ಆಹ್ವಾನಿಸಿರು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್. ಜಿಬಿಎ ಚುನಾವಣೆ ನಡೆಯೋ ಟೈಮ್ ಹತ್ರ ಬಂತಾ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಇನ್ನು ಚುನಾವಣೆ ಪ್ರಕ್ರಿಯೆ ಆರಂಭಕ್ಕೆ ಇನ್ನೊಂದೇ ಹೆಜ್ಜೆ ಬಾಕಿ ಇದೆಯಾ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇರುವಂಥದ್ದು. ಯಾಕೆಂತಂದ್ರೆ ಸಕಲ ರೀತಿಯಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ ಎಲೆಕ್ಷನ್ಗಾಗಿ. ಜೊತೆಗೆ ಈಗ ಬಿಜೆಪಿಯವರು ಕೂಡ ಈ ಒಂದು ಜಿಬಿಎ ಎಲೆಕ್ಷನ್ ಮೇಲೆ ಕಣ್ಣಿಟ್ಟಿದ್ದಾರೆ. ಇನ್ನು ಬೆಂಗಳೂರಿನ 5 ನಗರ ಪಾಲಿಕೆಗಳ ಚುನಾವಣೆಗೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಮತ್ತೆ 10 ವರ್ಷಗಳ ನಂತರ ಚುನಾವಣೆಗೆ ಸಿದ್ಧತೆಯನ್ನ ಮಾಡ್ತಾ ಇರುವಂಥದ್ದು ಸರ್ಕಾರ. ಈಗ ಆಲ್ರೆಡಿ 369 ವಾರ್ಡ್ಗಳ ಟಿಕೆಟ್ ಆಕಾಂಕ್ಷಿಗಳಿಂದ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಲಾಗಿದೆ. ಕೆಪಿಸಿಸಿಯಿಂದ ಅರ್ಜಿಯನ್ನು ಆಹ್ವಾನ ಮಾಡ್ಕೊಂಡಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿಕೆ ಶಿವಕುಮಾರ್ ಅವರು. ಈಗ ಏನು ಅರ್ಜಿಗಳು ಬಂದಿದ್ದಾವೆ ಅದೆಲ್ಲವನ್ನು ಕೂಡ ಸ್ವೀಕಾರ ಮಾಡ್ಕೊಂಡಿದ್ದಾರೆ. ಇನ್ನು ಸದ್ಯದಲ್ಲೇ ಈ ಒಂದು ಜಿಬಿಎ ಎಲೆಕ್ಷನ್ ಅನೌನ್ಸ್ ಆಗುವ ಎಲ್ಲ ರೀತಿಯ ಸಾಧ್ಯತೆಗಳು ಕೂಡ ಇದೆ. ಒಂದು ವೇಳೆ ಈ ಒಂದು ಪವರ್ ಫೈಟ್ ನಡುವೆ ಈ ಒಂದು ಜಿಬಿಎ ಎಲೆಕ್ಷನ್ ಮುಂದೂಡಿಕೆ ಆದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕೆಂತಂದ್ರೆ ಈ ಒಂದು ಪವರ್ ಫೈಟ್ ವಿಚಾರ ದಿನದಿಂದ ದಿನಕ್ಕೆ ತಾರಕಕ್ಕೆ ಏರ್ತಾ ಇದೆ. ಹಾಗಾಗಿ ಇದಕ್ಕೊಂದು ತಾರ್ಕಿಕ ಅಂತ್ಯವನ್ನು ಹಾಡಲೇಬೇಕಾಗಿದೆ. ತಾರ್ಕಿಕ ಅಂತ್ಯ ಸಿಗದೆ ಬೇರೆ ಯಾವುದೇ ರೀತಿಯ ದಾರಿ ಇಲ್ಲ. ಒಂದು ವೇಳೆ ಸಿಎಂ ಸಿದ್ದರಾಮಯ್ಯ ಅವರು ಸಿಎಂ ಆಗಿ ಮುಂದುವರಿಕೆ ಆಗಬೇಕಾಗತ್ತೆ. ಆ ಒಂದು ವಿಚಾರವೂ ಕೂಡ ಇದಕ್ಕೆ ತಾಳೆ ಹಾಕೊಳ್ಳುತ್ತೆ. ನಗರಾಭಿವೃದ್ಧಿ ಇಲಾಖೆಯಲ್ಲಿ ನಡೀತಾ ಇದೆಯಾ ಮಹತ್ವದ ಬೆಳವಣಿಗೆಗಳು? 2 ವಾರದಲ್ಲಿ ಪ್ರಕಟವಾಗುತ್ತಾ ಮೀಸಲಾತಿಯ ಅಂತಿಮ ಪಟ್ಟಿ? ಸುಪ್ರೀಂ ಆದೇಶದಂತೆ ಇದೇ ತಿಂಗಳು ಎಲೆಕ್ಷನ್ ಮಾಡಬೇಕು. ಡಿಸೆಂಬರ್ 25ಕ್ಕೆ ಸುಪ್ರೀಂನಲ್ಲಿ ಜಿಬಿಎ ಎಲೆಕ್ಷನ್ ಅರ್ಜಿ ವಿಚಾರಣೆ. ವಾರ್ಡ್ ಮರು ವಿಂಗಡಣೆ ಸುಪ್ರೀಂ ಕೋರ್ಟ್ಗೆ ಮನವಿ ಸಲ್ಲಿಕೆ. ವಾರ್ಡ್ ಮರು ವಿಂಗಡಣೆ ಸುಪ್ರೀಂ ಕೋರ್ಟ್ಗೆ ಮನವಿಯನ್ನ ಸಲ್ಲಿಕೆ ಮಾಡಲಾಗಿದೆ. 5 ಪಾಲಿಕೆಗಳ ವಾರ್ಡ್ ಗಡಿಗಳನ್ನು ಅಂತಿಮಗೊಳಿಸಲಾಗಿದೆ. ಇನ್ನು ಮೀಸಲಾತಿ ಪಟ್ಟಿ ಪ್ರಕಟವೊಂದೇ ನಗರಾಭಿವೃದ್ಧಿ ಬಳಿ ಬಾಕಿ. ವಾರದ ಒಳಗೆ ಪಾಲಿಕೆ ವಾರ್ಡ್ ಮೀಸಲಾತಿ ಪ್ರಕ್ರಿಯೆ ಫೈನಲ್ ಆಗಬೇಕು. ಇನ್ನು ನಗರಾಭಿವೃದ್ಧಿ ಇಲಾಖೆಯಲ್ಲಿ ಮಹತ್ವದ ಬೆಳವಣಿಗೆಗಳು ನಡೀತಾ ಇರುವಂತಹ ರೀತಿಯಲ್ಲಿ ಕಾಣ್ತಾ ಇರುವಂಥದ್ದು. 2 ವಾರದಲ್ಲಿ ಮೀಸಲಾತಿ ಅಂತಿಮ ಪಟ್ಟಿ ಪ್ರಕಟವಾಗುವ ಸಾಧ್ಯತೆ ಕೂಡ ಇದೆ. ಇನ್ನು ಸುಪ್ರೀಂ ಕೋರ್ಟ್ ಕೂಡ ಈಗ ಆಲ್ರೆಡಿ ಆದೇಶವನ್ನು ಹೊರಡಿಸಿದೆ. ಇದೇ ತಿಂಗಳು ಏನಾದರೂ ಆಗಲಿ ನೀವು ಎಲೆಕ್ಷನ್ ಮಾಡಲೇಬೇಕು ಅಂತ. ಯಾಕೆಂತಂದ್ರೆ ಎಷ್ಟು ದಿನ ಅಂತ ತಳ್ಕೊಂಡು ಹೋಗೋದಕ್ಕಾಗುತ್ತೆ ಎಲೆಕ್ಷನ್ ಮಾಡದೆ. ಹಾಗಾಗಿ ಎಲೆಕ್ಷನ್ ಮಾಡಲೇಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ಇರೋದ್ರಿಂದ ಮೇ ಬಿ ಡಿಸೆಂಬರ್ 25ಕ್ಕೆ ಈ ಒಂದು ಜಿಬಿಎ ಎಲೆಕ್ಷನ್ ಅರ್ಜಿ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ಕೈಗೆತ್ತಿಕೊಳ್ಳುವ ಸಾಧ್ಯತೆ ಕೂಡ ಇದೆ. ಹಾಗಾಗಿ ನೋಡಬೇಕಾಗುತ್ತೆ ಏನೆಲ್ಲ ಆಗುತ್ತೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ. ಇನ್ನು ವಾರ್ಡ್ ಮರು ವಿಂಗಡಣೆ ಸುಪ್ರೀಂ ಕೋರ್ಟ್ಗೆ ಮನವಿ ಕೂಡ ಸಲ್ಲಿಕೆ ಮಾಡಲಾಗಿದೆ. 5 ಪಾಲಿಕೆಗಳ ವಾರ್ಡ್ ಗಡಿಗಳನ್ನು ಅಂತಿಮಗೊಳಿಸಲಾಗಿದೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಸದ್ಯಕ್ಕೆ ಸುಪ್ರೀಂ ಕೋರ್ಟ್ ಕೂಡ ಆದೇಶವನ್ನ ಮಾಡಿದೆ, ಇದೇ ತಿಂಗಳು ಎಲೆಕ್ಷನ್ ಮಾಡಬೇಕು ಅಂತ. ಏನೆಲ್ಲ ಬೆಳವಣಿಗೆಗಳಾಗತ್ತೆ ಮಹೇಶ್? ಆಯ್ತು, ಈಗಾಗಲೇ ಎಲ್ಲೋ ಒಂದ್ ಕಡೆ ಜಿಬಿಎ ಚುನಾವಣೆಗೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಕೂಡ ಮುಂದಾಗಿರುವಂತದ್ದು. ಕಳೆದ ವಾರ ಕೂಡ ಕಾಂಗ್ರೆಸ್ ಡಿಸಿಎಂ ಆದಂತ ಡಿಕೆ ಶಿವಕುಮಾರ್ ಅವರು ಕೂಡ ಆಕಾಂಕ್ಷಿಗಳು ಈಗಾಗಲೇ ಒಂದು ಅರ್ಜಿ ಸಲ್ಲಿಸಬಹುದು ಅಂತ ಕೂಡ ಸೂಚನೆ ಕೊಟ್ಟಿರೋ ಒಂದ್ ಕಡೆ. ಆದ್ರೆ ಮತ್ತೊಂದು ಕಡೆ ಈಗಾಗಲೇ ಚುನಾವಣಾ ಆಯೋಗನೂ ಕೂಡ ಬೇಕಾದಂತ ಸಿದ್ಧತೆಗಳು ಮಾಡ್ಕೊತಾ ಇರುವಂತದ್ದು. ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ಈ ತಿಂಗಳು 25ರ ಒಳಗಡೆ ಒಂದು ಮೀಸಲಾತಿ ಪಟ್ಟಿ ಹಾಗೂ ಗಡಿ ಗುರುತಿನ ಪಟ್ಟಿಯನ್ನು ಕೂಡ ಕೋರ್ಟ್ಗೆ ಸಲ್ಲಿಕೆ ಮಾಡ್ಬೇಕಂತ ಕೂಡ ಹೇಳಿಕೆ ಕೊಟ್ಟಿರುವಂತದ್ದು. ಈ ನೆಲೆಯಲ್ಲಿ ಈಗಾಗಲೇ ಒಂದು ಚುನಾವಣೆಗೆ ಅಂದ್ರೆ ರಾಜ್ಯ ಚುನಾವಣಾ ಆಯೋಗನು ಕೂಡ ಗಡಿ ಗುರುತು ಮಾಡಿ ಹಾಗೂ ರಾಜ್ಯ ಸರ್ಕಾರ ಈಗಾಗಲೇ ಮೀಸಲಾತಿನೂ ಕೂಡ ಸಲ್ಲಿಕೆ ಮಾಡೋಕೆ ಸಿದ್ಧತೆ ಕೈಗೊಂಡಿರುತ್ತದೆ. ಯಾಕಂದ್ರೆ ಇದೇ ತಿಂಗಳು 25ರಂದು ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ಇರೋ ಹಿನ್ನೆಲೆಯಲ್ಲಿ ಈಗಾಗಲೇ ಮೀಸಲಾತಿ ಕೂಡ ಅಂತಿಮ ಪಟ್ಟಿ ರೆಡಿ ಮಾಡಬಹುದು ರಾಜ್ಯ ಸರ್ಕಾರ. ಇನ್ನೇನು ಕೆಲವೇ ದಿನಗಳೇ ಅಂದ್ರೆ ಅಥವಾ ಇಂದು ಅಥವಾ ನಾಳೆ ಸಾರ್ವಜನಿಕರ ಇದಕ್ಕೆ ಬರ್ತಾರೆ. ತದನಂತರ ಆಕ್ಷೇಪಣೆ ಬಂದ ನಂತರ ಅದನ್ನ 25ರ ಒಳಗಡೆ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಮಾಡ್ತಾರೆ. ಅಂದ್ರೆ ಎಲ್ಲ ಒಂದ್ ಕಡೆ ಈಗಾಗಲೇ ಗರಿಕೆದಿರುವಂತದ್ದು ಜಿಬಿಎ ಚುನಾವಣೆಗೆ 5 ನಗರ ಪಾಲಿಕೆಯಲ್ಲಿ ಸುಮಾರು 369 ವಾರ್ಡ್ಗಳಿದೆ. ವಾರ್ಡ್ಗಳಿಗೂ ಕೂಡ ಚುನಾವಣೆ ನಡೆಸೋದಕ್ಕೆ ಅಂದ್ರೆ ಏಪ್ರಿಲ್ ಒಳಗಡೆ ಚುನಾವಣೆ ನಡೆಸೋದಕ್ಕೆ ಈಗಾಗಲೇ ತಯಾರು ನಡೆಸಿರುವಂತದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಮಹೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.